ಯಾಕಂದ್ರೆ ಸರ್ಕಾರಿ ಸ್ವಾಮ್ಯ ಸೊಸೈಟಿ ಇದು, ಸರ್ಕಾರ ಅಧೀನದಲ್ಲಿ ಇರ್ತಕ್ಕಂಥದ್ದು, ಸರ್ಕಾರ ಸಹಭಾಗಿತ್ವದ ನಮ್ಮ ಸೊಸೈಟಿ. ಹಂಗಾಗಿ ಒಂದು ಪ್ರಯೋಗ ಮಾಡಿ, 10 ರೂಪಾಯಿ ಲಾಭ ಬಂದ್ರು ಕೂಡ ನಾವು ಲಾಸ್ಟ್ ತೋರಿಸ್ಕೊಳಕ್ಕಾಗಲ್ವಲ್ಲ. 10 ರೂಪಾಯಿ ಲಾಭ ಬಂದ್ರು ಲಾಭನೇ, 1 ರೂಪಾಯಿ ಬಂದ್ರು ಲಾಭನೇ. ನಷ್ಟ ಅಂತ 3-4 ಲಕ್ಷ ಹೇಳೋ ಬದಲಾಗಿ ಒಂದು 10,000 ಲಾಭ ಬಂತು ಅಂತ ಹೇಳಿದ್ರೆ ಸೊಸೈಟಿಗೆ ಒಂದು ಗೌರವ ಇರ್ತದೆ. ನಾವು ಸೇರ್ದಾರ್ಗೆ ಒಂದು ಸಮಾಧಾನ, ನಮ್ಮ ಸೊಸೈಟಿ ಲಾಭದಾರ ಇದೆ ಅಂತೇಳಿ. ಇಲ್ಲೇನು ಲಾಭ ನಷ್ಟ ಮಾಡೋಕ್ಕೆ ಇನ್ನೇನು ಇಲ್ಲ ಇಲ್ಲಿ ನನಗನ್ಸುತ್ತೆ. ಇಲ್ಲೇನಿದೆ ವ್ಯವಹಾರ ನನಗೆ ಗೊತ್ತಿಲ್ಲ. ನಾವು PFPCMC ಮುಖಾಂತರ ಸರ್ಕಾರದ ನ್ಯಾಯಬೆಲೆಗಳಿಗೆ ನಾವು ಅಕ್ಕಿ ಕೊಡೋದಷ್ಟು ಬಿಟ್ಟು ನಮ್ಮಲ್ಲಿ ಏನಿಲ್ಲ ಅಂತ ನನ್ನ ಭಾವನೆ. ಅದು ಮುಂದೆ ಏನಿದೆ ಗೊತ್ತಿಲ್ಲ. ಮಾದಪ್ಪ ಅವರು ಮತ್ತು ಬಸ್ ಹೇಳ್ಬೇಕು, ಯಾಕಂದ್ರೆ ಅವರಿಬ್ರು ಅದ್ರ ಆ ಲಾಭ ಬೇಡಿ ನಮ್ಗೆ ಬಾಡಿ 5,000-3,000 ಲಾಭ ಬೇಕು. ನಾವೇನು ಮಾಡವು? ಏನಾದ್ರು ನಮ್ಮ ರೈತರಿಗೆ ಅನುಕೂಲ ಆಗವು. ಗೊಬ್ಬರ, ಟಾರ್ಪಲ್ಗಳು, ಔಷಧಿ ಕ್ಯಾನ್ಗಳು, ಪೈಪ್ಗಳು.